ನಾವಿವತ್ತು ಬಂದಿದ್ದೇವೆ ಸರ್ವರೋಗ ನಿವಾರಕ ವೈದ್ಯರಿಗೆ ವೈದ್ಯ ಈ ವೈದ್ಯನಾಥೇಶ್ವರ ಕ್ಷೇತ್ರ ಕೊಕ್ಕಡಕ್ಕೆ. ಹೈ ಹೈ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಇವಾಗ ಪ್ರಗತಿಯಲ್ಲಿದೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಾದ್ರೆ, ದ್ವಾಪರ ಯುಗದಲ್ಲಿ ಇಲ್ಲಿನ ಉದ್ಭವ ಮೂರ್ತಿಯನ್ನು ಪಾಂಡವರು ದರ್ಶನ ಮಾಡಿದ್ದರು ಮತ್ತು ಇಲ್ಲಿನ ಕಲ್ಯಾಣಿಯನ್ನು ಭೀಮಸೇನ ನಿರ್ಮಿಸಿರುವ ಬಗ್ಗೆ ಉಲ್ಲೇಖಗಳಿವೆ. ಈ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇಲ್ಲಿನ ದೇವರು ಭಕ್ತರ ಅನಾರೋಗ್ಯ ದೂರ ಮಾಡಿ ಆರೋಗ್ಯ ಕೊಡುವುದರಿಂದ ಆತನನ್ನು ವೈದ್ಯನಾಥೇಶ್ವರ ಎನ್ನಲಾಗುತ್ತದೆ. ಆತನ ಅಪಾರ ಪವಾಡಗಳಿಂದಾಗಿ ಈ ದೇವಾಲಯಕ್ಕೆ ಡಾಕ್ಟರ್ಸ್ ಟೆಂಪಲ್ ಎಂದೇ ಹೇಳಲಾಗುತ್ತದೆ. ಸರ್ವ ವೈದ್ಯರಿಗೂ ವೈದ್ಯನಿಸಿಕೊಂಡಿದ್ದಾನೆ ವೈದ್ಯನಾಥೇಶ್ವರ. ಸರ್ವರೋಗ ಹರನಾಗಿದ್ದಾನೆ. ಎಲ್ಲಿಯೂ ಗುಣವಾಗದ ಕಾಯಿಲೆಗಳು ಇಲ್ಲಿನ ದೇವರಲ್ಲಿ ಹರಕೆ ಹೇಳಿಕೊಂಡಾಗ ನಿವಾರಣೆಯಾಗಿ ಅಚ್ಚರಿಯ ಮೂಡಿಸಿದೆ. ಹಿಂದೆ ಇಲ್ಲಿ ಬರಗಾಲ ಬಂದಾಗ ಮಧ್ವಾಚಾರ್ಯರು ಇಲ್ಲಿ ಜಪ ಮಾಡಿದ್ದರು. ನಂತರ ವರುಣ ಒಲಿದು ಕ್ಷೇತ್ರ ಸುಭಿಕ್ಷವಾಯಿತು. ಇಂದಿಗೂ ಮಳೆ ಕೊರತೆಯಾದಾಗ ಇಲ್ಲಿ ಹೋಮ ಹವನ ನಡೆಸಲಾಗುತ್ತದೆ. ಮತ್ತು 6 ವರ್ಷಗಳ ಹಿಂದೆ ಇಲ್ಲಿ ಇಡೀ ಊರು ಚಿಕನ್ ಗುನ್ಯದಿಂದ ನರಳುತ್ತಿದ್ದಂತೆ. ಆಗ ಪ್ರತಿಯೊಬ್ಬರು ವೈದ್ಯನಾಥೇಶ್ವರನಿಗೆ ಎಳೆನೀರು ಅರ್ಪಿಸುವುದಾಗಿ ಹೇಳಿಕೊಂಡರಂತೆ. ಪವಾಡವೆಂಬಂತೆ ಪ್ರತಿಯೊಬ್ಬರು ಸಂಪೂರ್ಣ ಚೇತರಿಸಿಕೊಂಡರು. ನಂತರದಿಂದ ಸಿಯಳ ಅಭಿಷೇಕ ಮಾಡಿಸುವುದು ಇಲ್ಲಿ ಜನಪ್ರಿಯವಾಗಿದೆ. ಇನ್ನು ಚರ್ಮದ ಯಾವುದೇ ರೋಗಗಳಿರುವವರು ಇಲ್ಲಿ ಭೀಮಸೇನ ನಿರ್ಮಿಸಿರುವ ಕಲ್ಯಾಣಿಯಲ್ಲಿ ಮುಳುಗಿದ್ದರೆ ಆ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡರೆ ಗುಣವಾಗುತ್ತಾರೆ. ವೈದ್ಯರಿಂದಲೂ ಗುಣಪಡಿಸಲಾಗದ ಕಾಯಿಲೆಗಳನ್ನು ಈ ಕಲ್ಯಾಣಿಯ ಔಷಧಯುಕ್ತ ನೀರು ಗುಣಪಡಿಸಿದೆ ಎಂಬುದು ಗಮನಾರ್ಹ. ಇನ್ನು ಮನುಷ್ಯರಿಗೆ ಮಾತ್ರವಲ್ಲದೆ ಸಾಕು ಪ್ರಾಣಿಗಳಿಗೂ ಅನಾರೋಗ್ಯ ಕಾಡಿದಾಗ ಸ್ಥಳೀಯರು ದೇವರಿಗೆ ಹಸಿರು ಹುಲ್ಲು ಸಮರ್ಪಿಸುವುದಾಗಿ ಹೇಳಿಕೊಳ್ಳುತ್ತಾರೆ. ಆಶ್ಚರ್ಯವೇನೆಂದರೆ ಸಾಕು ಪ್ರಾಣಿಗಳು ಸಂಪೂರ್ಣವಾಗಿ ಹುಷಾರಾಗುತ್ತದೆ ಅಂತೆ. ನಂತರ ದೇವಾಲಯ ಆಡಳಿತದ ಭತ್ತದ ಗದ್ದೆಗೆ ಹಸಿರು ಹುಲ್ಲು ಕೊಡುವ ಜೊತೆಗೆ ತಮ್ಮ ಜಾನುವಾರುಗಳನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತಾರೆ. ಅಂದಹಾಗೆ ಮುಂದಿನ ಬಾರಿ ದಕ್ಷಿಣ ಕನ್ನಡಕ್ಕೆ ಹೋದಾಗ ಕೊಕ್ಕಡ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡುವುದು ಖಂಡಿತ ಮರಿಬೇಡಿ. ಪಂದಾವು ದೇವಸ್ಥಾನ ಅಂದೆ ಹಾ ಬರ್ಪೇವೆ. ಟಾಟಾ ಟಾಟಾ ಟಾಟಾ.